ಕೊಲೆ ಪ್ರಕರಣದ ತೀರ್ಪಿಗೆ ಕ್ಷಣ ಗಣನೆ. ಕೋರ್ಟ್ ಹಾಲಲ್ಲಿ ಕಾದು ಕೂತಿದ್ದಾರೆ ಆರೋಪಿಗಳು. ಮಕ್ಕಳ ಜೊತೆಗೆ ಕೋರ್ಟ್ಗೆ ಬಂದಿದ್ದಾರೆ ಆರೋಪಿ ವಿನಯ್ ಕುಲಕರ್ಣಿ. ಕೋರ್ಟ್ ಹಾಲಲ್ಲೇ ಕಾದು ಕೂತಿದ್ದಾರೆ ಈಗ ಆರೋಪಿಗಳು. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಹಾಜರಿದ್ದಾರೆ ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನುವಂತಹ ಕುತೂಹಲ, ಯಾವ ರೀತಿಯಾದಂತಹ ತೀರ್ಪು ಹೊರಬೀಳತ್ತೆ ಈ ಪ್ರಕರಣದಲ್ಲಿ ಅನ್ನುವಂತಹ ಕುತೂಹಲ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಈ ಪ್ರಕರಣದ 15ನೇ ಆರೋಪಿ. ಕೋರ್ಟ್ಗೆ ತೆರಳುವ ಮೊದಲು ವಿನಯ್ ಕುಲಕರ್ಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅತ್ತ ಧಾರವಾಡದ ಅವರ ನಿವಾಸದ ಬಳಿಯೂ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನಾಗುತ್ತೆ, ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಅನ್ನುವಂತಹ ಕುತೂಹಲ ಇದೆ. 2016ರ ಜೂನ್ನಲ್ಲಿ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಈ ಪ್ರಕರಣದಲ್ಲಿ ಈಗ ಇವತ್ತು ತೀರ್ಪು ಏನು ಬರುತ್ತೆ ಅನ್ನುವಂತಹ ಕುತೂಹಲ. ಯಾಕಂದ್ರೆ ಇದರಲ್ಲಿ ಜನಸಾಮಾನ್ಯರು ಮಾತ್ರ ಅಲ್ಲ, ಜನಪ್ರತಿನಿಧಿಯೂ ಇದ್ದಾರೆ. ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸುದೀರ್ಘವಾದಂಥ ವಿಚಾರಣೆ ನಡೆದು ಇವತ್ತು ತೀರ್ಪು ಬರುವಂಥ ದಿನ. ನಮಗೆ ಸಂತೋಷ ಆಗಿದೆ. ಏನಂತ ಕೇಳಿದರೆ, ನಾವು ಒಂದು ಹಂತದಲ್ಲಿ ಈ ಪ್ರಕರಣ CBIಗೆ ಹೋಗಿ ಈ ಮಟ್ಟಕ್ಕೆ ಬಂದಿದೆಯಲ್ಲ, 10 ವರ್ಷಗಳ ನಂತರ ಆದರೂ, ಅಂದರೆ 9.5 ವರ್ಷದ ನಂತರ 10ನೇ ವರ್ಷಕ್ಕೆ ಬಂದಿದೆ. ಹಾಗಾಗಿ ಸಂತೋಷ ಇದೆ. ಮತ್ತು ಈ ತೀರ್ಪಿನಿಂದ ಇವತ್ತು ಬರುವಂಥ ತೀರ್ಪು ಏನಿದೆ, ಇದು ಯೋಗೇಶ್ ಗೌಡರ ಮತ್ತು ಅವರ ತಾಯಿ ತುಂಗಮ್ಮ, ಏನು ನಮ್ಮಲ್ಲಿ ಹೈಕೋರ್ಟ್ ಒಳಗಡೆ ಎಲ್ಲ ರಿಟ್ ಅಪ್ಲಿಕೇಶನ್ ಹಾಕಿದವರು, ಹೈಕೋರ್ಟಲ್ಲಿ ಅಫಿಡೇವಿಟ್ ಸಲ್ಲಿಕೆ ಮಾಡಿದವರು CBI ಕೊಡೋಕೆ ಅಂತೇಳಿ, ಅವರು ತುಂಗಮ್ಮ, ಶ್ರೀಮತಿ ತುಂಗಮ್ಮ ಅವರು ಹಾಗೂ ಯೋಗೇಶ್ ಗೌಡರು ಇಬ್ಬರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಮತ್ತು ಈ ಪ್ರಕರಣದಲ್ಲಿ ಗೆಲುವು ಯೋಗೇಶ್ ಗೌಡರ ಕುಟುಂಬದ್ದು ಮತ್ತು ಧಾರವಾಡ ಜನರದ್ದಾಗುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ನಮ್ಮನ್ನು ಕೇಳಿದರೆ ನಾನು ಇಷ್ಟೇ ಹೇಳ್ತೀನಿ ಸರ್, ಸಾಕಷ್ಟು ಸಾಕ್ಷಿಗಳಾಗಿದ್ದಾವೆ. 113 ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಅದರಲ್ಲಿ ಸಾಕಷ್ಟು ಜನ ಬಂದು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಗಳನ್ನು ಹೇಳಿದ್ದರಿಂದ ಇದರಲ್ಲಿ ನ್ಯಾಯ ನಮಗೆ ಸಿಗುತ್ತೆ, ನಾವು ಇದರ ಗೆಲ್ತೀವಿ ಅಂತ ನನಗೆ ಭರವಸೆ ಇದೆ. ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನನಗಿದೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆಯೊಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಲಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ, ಆಮೇಲೆ ಅದ್ರ ವಿರುದ್ಧ ಮಾತಾಡೋಕ್ಕಾಗತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಯಾಕೆ ನ್ಯಾಯಾಂಗದ ವ್ಯವಸ್ಥೆಯೊಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಲಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕೋರ್ಟ್ನಲ್ಲಿ ಇವತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಹೊರಬೀಳಲಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ವಾತಾವರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಎಷ್ಟೊತ್ತಿಗೆ ತೀರ್ಪು ಬರುವಂತಹ ಸಾಧ್ಯತೆಗಳು ಇದೆ? ನಡ್ತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಈಗಾಗಲೇ ಈ ಒಂದು ಪ್ರಕರಣದ 15ನೇ ಆರೋಪಿ ಆಗಿರುವಂಥ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 19 ಮಂದಿ ಆರೋಪಿಗಳು ಕೂಡ ಈಗ ಕೋರ್ಟ್ನ ಆವರಣದಲ್ಲಿ ಇರುವಂಥದ್ದು. ಕೋರ್ಟ್ ಕಲಾಪ ಶುರುವಾಗ್ತಿದ್ದಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಒಳಗಡೆ ಹಾಜರಾಗಿ ನಂತರ ಈ ಒಂದು ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಆಲಿಸ್ತಾರೆ. ಮತ್ತು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಕೂಡ ಈಗ ಈ ಒಂದು ಏನು ತೀರ್ಪೇನಿದೆ ಅದನ್ನು ಬರೆಸುವಂಥ ಕೆಲಸ ಕೂಡ ಈಗ ನಡೀತಾ ಇರೋದು. ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ತೀರ್ಪು ಪ್ರಕಟ ಆಗುತ್ತೆ. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇವತ್ತೇನು ತೀರ್ಪು ಬರುತ್ತೆ ಅದಕ್ಕೆ ವಿನಯ್ ಕುಲಕರ್ಣಿ ಕೂಡ ಇವತ್ತು ಬೆಳಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಕೂಡ ಇದೆ. ಮತ್ತು ಇವತ್ತೇನು ತೀರ್ಪು ಬರುತ್ತೆ ಅದ್ರ ಬಗ್ಗೆ ಕೂಡ ಕಾದು ನೋಡೋಣ, ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು CBI ಅಧಿಕಾರಿಗಳು ಚಾರ್ಜ್ ಶೀಟನ್ನು ಮಾಡಿದ್ರು, ಆ ಒಂದು ಚಾರ್ಜ್ ಶೀಟ್ನಲ್ಲಿ ಏನು ಅಪರಾಧಿಕ ಒಳಸಂಚನ್ನು ರೂಪಿಸಿದ್ರು ಅಂತೇಳಿ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಸಾಕ್ಷಿಗಳ ನಾಶಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಈಗ ವಿನಯ್ ಕುಲಕರ್ಣಿ ವಿರುದ್ಧ ಒಂದು ಆರೋಪವೇ ಇರುವಂಥದ್ದು. ಆದ್ದರಿಂದ ಈ 2 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಯಾವ ರೀತಿ ತೀರ್ಪು ಬರುತ್ತೆ ಮತ್ತು ಯಾವ ರೀತಿ ಶಿಕ್ಷೆ ಪ್ರಮಾಣ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತು ಈಗಾಗಲೇ ವಿನಯ್ ಕುಲಕರ್ಣಿ ತಮ್ಮ ಇಬ್ಬರು ಮಕ್ಕಳ ಜೊತೆ ಕೋರ್ಟ್ಗೆ ಕೂಡ ಆಗಮಿಸಿರೋದ್ರಿಂದ ಈ ಒಂದು ತೀರ್ಪಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಇದೇ ವೇಳೆ ಈ ಒಂದು ಆರೋಪಿಗಳಿಗೂ ಕೂಡ ಒಂದು ಸ್ವಲ್ಪ ಆತಂಕ ಕೂಡ ಎದುರಾಗಿರೋದು. ಯಾಕಂದರೆ ತೀರ್ಪು ಏನಾದರೂ ವ್ಯತಿರಿಕ್ತವಾಗಿ ಬಂದರೆ ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಮುಂದಿನ ಕಾನೂನು ಹೋರಾಟ ಇರ್ಬೋದು ಅಥವಾ ಶಿಕ್ಷೆ ಪ್ರಮಾಣ
ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಟೆನ್ಷನ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಈಗ ಕೋರ್ಟ್ನ ಆವರಣದಲ್ಲಿ ಕುಳಿತುಕೊಂಡಿದ್ದಾರೆ. ನವಿತಾ, ಓಕೆ, ಈಗ ಮುನಿರಾಜು, ಇಂತಹ ಒಂದು ಪ್ರಕರಣದಲ್ಲಿ ಈಗಾಗಲೇ ಒಂದ್ ಕಡೆ ಒಳಸಂಚು ಮಾಡಿರುವಂತಹ ಆರೋಪ ವಿನಯ್ ಕುಲಕರ್ಣಿ ಮೇಲೆ ಇದೆ, ಮತ್ತೊಂದು ಕಡೆ ಈಗಾಗಲೇ ಪ್ರಭಾವ ಬೀರಿರುವಂತಹ ಆರೋಪ ಕೂಡ ಇದೆ. ಅದೇ ಕಾರಣಕ್ಕಾಗಿ ಅವರನ್ನ ಮತ್ತೆ ಜೈಲಿಗೆ ಕಳುಹಿಸಲಾಗಿತ್ತು, ಇದೀಗ ಬೇಲ್ ಮೇಲೆ ಹೊರ ಬಂದಿದ್ದಾರೆ. ಇದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುವಂತಹ ಸಾಧ್ಯತೆಗಳು ಇದೆ? ಜೊತೆಗೆ ಕೆಲವು ಈ ಮಾತುಗಳು ಕೇಳಿ ಬರ್ತಾ ಇದೆ, ಸಾಕ್ಷಿಗಳು ಕೂಡ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಸೊ ಈ ಎಲ್ಲ ಅಂಶಗಳನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ? ನಗ್ತಾ ಏನು ಈ ಒಂದು ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡಿ ಅವರು ಕೂಡ ಒಂದು ಅಂದರೆ ಹುಬ್ಬಳ್ಳಿ ಪೊಲೀಸರು ಕೂಡ ಒಂದು ತನಿಖೆಯನ್ನು ಮಾಡಿ ಅವರು ಕೂಡ ಒಂದು ಚಾರ್ಜ್ ಶೀಟನ್ನು ಮಾಡ್ತಾರೆ. ಆನಂತರ 2019ರಲ್ಲಿ ಈ ಒಂದು ಪ್ರಕರಣವನ್ನು ಅಂದಿನ ರಾಜ್ಯ ಸರ್ಕಾರ CBI ತನಿಖೆಗೂ ಕೂಡ ವಹಿಸಿತ್ತು. ಆ ವೇಳೆ ಕೂಡ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳು ಕೊಟ್ಟಂಥ ಹೇಳಿಕೆ ಮತ್ತು ಕೋರ್ಟ್ನಲ್ಲಿ ಟ್ರಯಲ್ ಶುರುವಾದ ಬಳಿಕ ಯಾವ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವೆರಡೂ ಕೂಡ ಬಹಳ ಮುಖ್ಯವಾಗುತ್ತೆ. ಒಂದು ವೇಳೆ ಪೊಲೀಸರ ಬಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ವ್ಯತಿರಿಕ್ತವಾಗಿ ಹೇಳಿಕೆ ಏನಾದರೂ ಕೊಟ್ಟರೆ ಆಗ ಸಾಕ್ಷಿಗಳ ಕೊರತೆ ಕೂಡ ಉಂಟಾಗುತ್ತೆ. ಮತ್ತು ಅದಕ್ಕೆ ತಕ್ಕಂತೆ ಪೂರಕ ಬೇರೆ ಸಾಕ್ಷಿಗಳೇನಾದರೂ ಇದ್ರ ಬಗ್ಗೆ ಲಭ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು ಅಥವಾ ಟೆಕ್ನಿಕಲ್ ಆಗಿ ಏನಾದರೂ ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ. ಮತ್ತು ಆರೋಪಿಗಳ ಜೊತೆ ಯಾವ ರೀತಿ ವಿನಯ್ ಕುಲಕರ್ಣಿ ನೇರ ಸಂಪರ್ಕ ಇಟ್ಕೊಂಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಏನು ಅಧಿಕಾರಿಗಳು ಒದಗಿಸಿರುವಂಥ ಸಾಕ್ಷಿಗಳೇನಿದೆ ಅವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ತೀರ್ಪು ಕೂಡ ಕೊಡುವಂಥದ್ದು. ಆದರೆ ಸಾಕ್ಷಿಗಳು ಏನಾದರೂ ಟ್ರಯಲ್ ಸಂದರ್ಭದಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿದಾಗ ಅದು ಆರೋಪಿಗಳ ಪರವಾಗಿ ಕೂಡ ಒಂದು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸದ್ಯ ಈಗ ತೀವ್ರ ಕುತೂಹಲಕ್ಕೂ ಕೂಡ ಈ ಒಂದು ತೀರ್ಪು ಕಾರಣ ಆಗಿರೋದ್ರಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಒಂದು ಜಡ್ಜ್ಮೆಂಟ್ ಅನೌನ್ಸ್ ಆಗುತ್ತೆ. ಈಗ ಇಬ್ಬರು ಆರೋಪಿಗಳ ಅಪ್ರೂವರ್ ಆಗಿರೋದ್ರಿಂದ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ? ನವಿತಾ, ಈ ಒಂದು ಪ್ರಕರಣದಲ್ಲಿ A1 ಆರೋಪಿ ಅಂತೇಳಿ ಬಸವರಾಜ್ ಎಂಬಾತನನ್ನು ಮೊದಲಿಗೆ ಗುರುತಿಸಲಾಗಿರುತ್ತೆ. ಆದರೆ ಆತನನ್ನು ಅಪ್ರೂವರ್ ಅಂತೇಳಿ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತು ಮಾಡಿರೋದು. ಆದ್ದರಿಂದ ಅಪ್ರೂವರ್ ಆಗಿರೋದ್ರಿಂದ ಆತ ಏನಾದರೂ ಬೇರೆ ಆರೋಪಿಗಳ ಮೇಲೆ ಒಂದು ಆರೋಪವನ್ನು ಕೂಡ ಮಾಡ್ಬೋದು. ತಾನು ಕೊಲೆ ಮಾಡೋದಕ್ಕೆ ಯಾರು ತನಗೆ ಏನು ಸುಪಾರಿಯನ್ನು ಕೊಟ್ಟಿರ್ತಾರೆ ಮತ್ತು ಈ ಒಂದು ಸುಪಾರಿ ಕೊಡೋದಕ್ಕೆ ಕಾರಣ ಏನಿರ್ಬೋದು ಮತ್ತು ಯಾವ ರೀತಿ ಡೀಲ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಮಾಹಿತಿಯನ್ನು ಕೂಡ ಆತ ಪೊಲೀಸರ ವಿಚಾರಣೆ ವೇಳೆ ಇರ್ಬೋದು ಅಥವಾ ಕೋರ್ಟ್ನ ಟ್ರಯಲ್ ಸಂದರ್ಭದಲ್ಲಿ ಕೂಡ ತನ್ನ ಹೇಳಿಕೆಯನ್ನು ದಾಖಲು ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ಈಗ ಬಸವರಾಜ್ ಸೇರಿದಂತೆ ಮತ್ತೊಬ್ಬ ಆರೋಪಿ ಕೂಡ ಇಬ್ಬರು ಈಗ ಅಪ್ರೂವರ್ ಆಗಿರುವಂಥದ್ದು. ಆ ಇಬ್ಬರ ಹೇಳಿಕೆಗಳು ಕೂಡ ತುಂಬ ಮಹತ್ವಪೂರ್ಣವಾಗುತ್ತೆ. ಅವ್ರಿಗೆ ಏನಾದರೂ ಈ ಒಂದು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿರುವಂಥದ್ದು ಅಥವಾ ಒಳಸಂಚಿನ ಏನಾದರೂ ಭಾಗದಲ್ಲಿ ಅವರನ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಈ ಒಂದು ಡೀಲನ್ನು ಕೊಟ್ಟಿರೋದು ಏನಾದರೂ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿರ್ತಾರೆ. ಟ್ರಯಲ್ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೇಳಿಕೆಗಳನ್ನು ದಾಖಲು ಮಾಡಿರ್ತಾರೆ ಅವೆರಡೂ ಕೂಡ ಮುಖ್ಯ ಆಗುತ್ತೆ. ಸದ್ಯ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಇರ್ಬೋದು ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಏನು ಎವಿಡೆನ್ಸ್ ಏನಿರುತ್ತೆ ಅಂದರೆ ಅವ್ರ ಜೊತೆ ಸಂಪರ್ಕ ಹೊಂದಿರೋದಕ್ಕೆ ಏನಾದರೂ ಮೊಬೈಲ್ ಕಾಂಟ್ಯಾಕ್ಟ್ಸ್ ಇರ್ಬೋದು ಮತ್ತು ಅವ್ರಿಗೆ ಹಣಕಾಸು ನೆರವನ್ನು ಕೊಟ್ಟಿರುತ್ತಿರ್ಬೋದು ಮತ್ತು ಅವ್ರ ಜೊತೆ ಆರೋಪಿಗಳ ಜೊತೆ ಒಡನಾಟ ಇಟ್ಕೊಂಡಿರೋದ್ರ ಬಗ್ಗೆ ಏನಾದರೂ ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ. ಈ ವೇಳೆ CBI ಅಧಿಕಾರಿಗಳು ಏನೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರ್ತಾರೆ ಅವುಗಳ ಆಧಾರದ ಮೇಲೆ ಕೂಡ ಏನು ನ್ಯಾಯಾಧೀಶರು ಅವುಗಳನ್ನು ಪರಿಗಣನೆ ಮಾಡಿ ಒಂದು ಜಡ್ಜ್ಮೆಂಟ್ಗೆ ಬೇಕಾದಂಥ ಸೂಕ್ತ ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು ಹರಿಸ್ತಾರೆ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ತೀರ್ಪು ಬಂದಿಲ್ಲ. ಒಂದು ವೇಳೆ ಅಪರಾಧಿ ಅಂತ ಹೇಳಿ ಆದ್ರೆ ವಾಟ್ ನೆಕ್ಸ್ಟ್? ನವಿತಾ, ಏನಾದರೂ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಏನಾದರೂ ತೀರ್ಪು ಬಂದ ಸಂದರ್ಭದಲ್ಲಿ ಅವರು ಪುನಃ ಏನು ಹೈಕೋರ್ಟ್ನ ಮೆಟ್ಟಿಲೇರೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಏನೀಗಾಗಲೇ ಸೆಷನ್ ಕೋರ್ಟ್ನಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೆ ಆ ಒಂದು ಜಡ್ಜ್ಮೆಂಟ್ಗೆ ತಡೆಯಾಜ್ಞೆ ಕೋರಿ ಒಂದು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇದೆ. ಆದರೆ ಈಗ ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ಅವರು ಕಾಯ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಅವರಿಗೆ ವ್ಯತಿರಿಕ್ತವಾಗಿ ತೀರ್ಪು ಪ್ರಕಟವಾದ ಬಳಿಕ ಅವರು ತಮ್ಮ ವಕೀಲರನ್ನು ಸಂಪರ್ಕ ಮಾಡಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಕೂಡ ನಡೆಸ್ತಾರೆ. ಆದರೆ ಅದಕ್ಕೂ ಮುನ್ನ ಇವತ್ತು ಅವರ ವಿರುದ್ಧ ತೀರ್ಪು ಬಂದಾಗ ಕೂಡಲೇ ಪೊಲೀಸ್ ಅಧಿಕಾರಿಗಳು ಅಥವಾ CBI ಅಧಿಕಾರಿಗಳೇನಿದ್ರೆ ಅವರು ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದ ಪರಪ್ಪನಗರ ಜೈಲ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ಇವತ್ತು ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಬಳಿಕ ಏನು ಈ ಒಂದು ಶಿಕ್ಷೆ ಪ್ರಮಾಣ ಏನು ಪ್ರಕಟ ಆಗುತ್ತೆ, ಎಷ್ಟು ವರ್ಷ ಆರೋಪಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುತ್ತೆ ಅದು ಪ್ರಕಟ ಆದ ಬಳಿಕ ಅವರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇರುವಂಥದ್ದು. ಅಲ್ಲಿ ತಮ್ಮ ವಕೀಲರ ಮುಖಾಂತರವಾಗಿ ಏನು ಈ ಒಂದು ಶಿಕ್ಷೆ ಪ್ರಮಾಣವನ್ನು ಕಡಿತಗೊಳಿಸೋದಕ್ಕಿರ್ಬೋದು ಅಥವಾ
ತಡೆಯಾಗದೆ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡೋದಕ್ಕೆ ಒಂದು Okay. ಕಾನೂನಿನಲ್ಲಿ ಅವಕಾಶ ಇರುವಂತದ್ದು ನವಿತಾ. ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇನ್ನು ವಿನಯ್ ಕುಲಕರ್ಣಿ ಮನೆ ಮುಂದೆ ಬಂದೋಬಸ್ತ್ ಮಾಡಲಾಗಿದೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಇವತ್ತು ತೀರ್ಪು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರ ಬೀಳಲಿದೆ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಮನೆ ಸುತ್ತಮುತ್ತ ಯಾವ ರೀತಿಯಾಗಿ ಭದ್ರತೆಯನ್ನು ಒದಗಿಸಲಾಗಿದೆ? ಹಲೋ, ಕೇಳಿಸ್ತಾ ಇದೆ ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ವಿನಯ್ ಕುಲಕರ್ಣಿ ಮನೆ ಸುತ್ತಮುತ್ತ ಯಾವ ರೀತಿಯಾಗಿ ಭದ್ರತೆ ಇದೆ? ಹೌದು ಈಗಾಗಲೇ ಕೂಡ ಏನಂತಂದ್ರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಂತ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಏನಂತಂದ್ರೆ ಧಾರವಾಡದ ಗ್ರಾಮೀಣ ಪ್ರದೇಶ ಮತ್ತು ನಗರದಲ್ಲೂ ಕೂಡ ಪೊಲೀಸ್ ಕಟ್ಟೆಚ್ಚರಿಕೆಯನ್ನ ವಹಿಸಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತೀರ್ಪು ಬಂದ ಬಳಿಕ ಏನು ಅಭಿಮಾನಿಗಳಿರ್ಬೋದು, ಜೊತೆಗೆ ಅವರ ಕಾರ್ಯಕರ್ತರ ಒಂದು ಇದಕ್ಕಾಗಿ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಧಾರವಾಡದ ಶಿವನಗಿರಿಯಲ್ಲಿರುವಂತಹ ಅವರ ನಿವಾಸದ ಬಳಿ ನಾವಿದ್ದೀವಿ. ಇಲ್ಲಿ ಕೂಡ ಏನಂತಂದ್ರೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕೂಡ ಇವರ ನಿವಾಸದಲ್ಲಿ ಕೂಡ ಯಾರು ಕೂಡ ಇಲ್ಲಿಲ್ಲ. ಯಾಕಂತಂದ್ರೆ ಬೆಂಗಳೂರಲ್ಲಿ ಕೂಡ ಒಂದು ಮನೆ ಇರೋದ್ರಿಂದ, ಜೊತೆಗೆ ಇವತ್ತು ತೀರ್ಪು ಇರೋದ್ರಿಂದ ಕುಟುಂಬಸ್ಥರು ಕೂಡ, ಜೊತೆಗೆ ವಿನಯ್ ಕುಲಕರ್ಣಿ ಇರುವ ಮಕ್ಕಳು, ಅವರ ಪತ್ನಿಯವರ ಸಹ ಕುಟುಂಬ ಎಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಜೊತೆಗೆ ಕೆಲವರು ಕಾಂಗ್ರೆಸ್ನ ಪ್ರಮುಖ ನಾಯಕರೊಂದಿಗೆ, ಜೊತೆಗೆ ಅವರ ಆಪ್ತರು ಕೂಡ ಏನಂತಂದ್ರೆ ಬೆಂಗಳೂರಿಗೆ ಅವರೊಂದಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.